ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ. Commandments, Man can't tell me nothing about this coke. Can't tell me nothing about this crack. ಈಗ ಆದಂಥ ಪ್ರಮೋಷನ್ಗೆ ಬಂದೀವ್ರಿ, ಮತ್ತೆ ಕಂಪ್ನಿಗೆ ಬಂದೀವ್ರಿ. ಇದು ಅನಾಹುತ ಹೆಣ್ಮಕ್ಳಿಗೆ ಯೂಸ್ ಆಗೋದ ಪ್ರಮೋಷನ್. ಈಗಿನ ಜನ್ರೇಷನ್ ಹೆಣ್ಮಕ್ಳು ಯಾಕಂದರೆ ಮೇನ್ ಆದಂಥ ರೊಟ್ಟಿ ಮಾಡೋಕ್ಕೆ ಬರೋಲ್ಲ. ಅಫ್ಕೋರ್ಸ್ ಡೈರೆಕ್ಟ್ ಹೇಳ್ಬೋದು, ಯಾಕಂದ್ರೆ ರೊಟ್ಟಿ ಮಾಡೋದು ಬಡಿಯೋದು ಗಿಡೋದು ಲಟ್ಟಿಸ್ಬೋದು. ಲಟ್ಸೋದು ಕರೆಕ್ಟ್ ರೌಂಡ್ ಶೇಪ್ ಬರೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಅದಕ್ಕೆ ಅದರ ರಿಲೇಟೆಡ್ ಸ್ವಲ್ಪ ಪ್ರಮೋಷನ್ಸ್ ಬಂದೈತಿ. ಅದು ಏನು ಅಂತಂದ್ರೆ ನಿಮಗೆ ಮುಂದೆ ತೋರಿಸ್ತೀನಿ. ಆದರೆ ಕ್ಯಾಪ್ಚರ್ ಮಾಡಮ್ಮ, ಇಲ್ಲಾಂದ್ರೆ ಇಲ್ಲ. ನೋಡೋಣ. ಅದಕ್ಕೆ ಈಗ ವರುಣ ಲೊಕೇಶನ್ ಕೇಳಾಕತ್ತಾನ. ಈಗ ಕಂಪ್ಲಿ ಬಸ್ ಸ್ಟ್ಯಾಂಡ್ ಕಡೆ ಇದ್ದೀವಿ. ನೋಡೋಣ, ಹೋಗೋಣ, ಲೆಟ್ಸ್ ಗೋ. ಗೈಸ್ ಈಗ ಫೈನಲಿ ನಾವು ಇವ್ರ ಮನೆಗೆ ಬಂದೀವ್ರಿ. ಈಗೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಸೆಟಪ್ ಆಗೈತಿ. ಈಗೇನು ಮಾಡೋದು ಏನತ್ತಂದ್ರೆ ಈಗ ಹಂಚ್ ತಂದಾರೆ, ಅದ್ರ ಮ್ಯಾಗ ಈಗ ರೊಟ್ಟಿ ಪ್ರೆಸ್ಸರ್. ಈಗ ಇದು ಮೇನ್ ಪ್ರಮೋಷನ್ ಬಂದ್ಬಿಟ್ಟು ರೊಟ್ಟಿ ಇರಲಿ, ಪೂರಿ ಇರಲಿ, ಚಪಾತಿ ಇರಲಿ, ಏನೇನು ಇರಲಿ ಅಂದ್ರೆ ಸೈಜಸ್ ತಕ್ಕಂಗೆ ಇರುತ್ತೆ. ಇಲ್ಲಿ ಮುಂದೆ ಇರುತ್ತಲ್ಲ ಅದೊಂದು ಇದೊಂದು ಎಲ್ಲ ಇರುತ್ತೆ. ಅದಾದಮೇಲೆ ಈಗ ನಾವು ಆ್ಯಂಗಲ್ ತೊಗೊಳಕತ್ತೀವಿ. ಈಗ ರೊಟ್ಟಿದು ಆ್ಯಂಗಲ್ ತೊಗೋಬೇಕಾದ್ರೆ ಈಗ ನಕಲಿ ಆಗಿರೋದು ಏನಂದರೆ ಅದು ಭಾಳ ತನಿಗೆ ಹಿಡಿದು ಬಿಟ್ರ ಅದು ಅಂಟ್ಕೊಂಬಿಡೈತೆ. ಅದು ಫುಲ್ ಸೈಕ್ ಈ ಕಡೆ ಮಾಡಾಕತ್ತೀವಿ. ಅದ ಅಂಟ್ಕೊಂಬಿಡೈತೆ ಫುಲ್. ಅಂದರೆ ಅದೇನು ಹೆಂಗಾರ ತೊಗೋಬೋದು. ಅದು ಆಗ್ತಿರ್ತವೆ ಎಲ್ಲ 2-3 ಟೇಕ್ ತೊಗೊಂಡು ಅಂಟಿ. ಇನ್ನೊಂದು ಏನಂದರೆ ಗಾಬರಿ ಆಗ್ಬಿಟ್ರೆ ಅದಕ್ಕೆ ಈಗ ಇನ್ನೊಂದು 2-3 ಆ್ಯಂಗಲ್ ತೊಗೋಬೇಕಂತಂದ್ರೆ. ಅದಾದಮೇಲೆ ಇವ್ರ ಕಡೆ ಇನ್ನೊಂದು ಏನು ಸಿಗುತ್ತಂದರೆ ಕಾಯಿ ತುರಿಯೋದೊಂದು ಇದು ಸಿಗುತ್ತೆ. ಇದೊಂಥರ ಅನಾಹುತ. ಅಂದರೆ ಇವ್ರು ಸ್ವಲ್ಪ ಹೆವಿ ಮೆಟಲ್ ಇರೋದಕ್ಕೆ ಆರಾಮು ಹೆವಿ ಸ್ಮೂತು ಕಾಯಿ ತುರಿ ಆಗುತ್ತೆ. ಮತ್ತು ಇದಾದಮೇಲೆ ಈಗ ವರಮಹಾಲಕ್ಷ್ಮಿ ಪೂಜೆ ಇದ್ದಾಗ ರೆಡಿಮೇಡ್ ಗೊಂಬೆ ವಿತ್ ಸೀರೆಗೆ ಇದೆಲ್ಲ ಸಿಗುತ್ತೆ. ಒಟ್ಟು ಪ್ಯೂರ್ ಅಂದರೆ ವುಡ್ಡಿಂದ ಮಾಡಿರೋ ಕಟ್ಟಿಗೆ ಗೊಂಬೆಗಳು ಇರಲಿ ಏನಿರಲಿ. ಮತ್ತು ಮೇನ್ ಅಂತಂತ ಇವ್ರದ್ದು ಕಸ್ಟಮೈಸು ಫ್ಲವರ್ಸ್ ಮಾಡಿಕೊಡ್ತಾರೆ. ಅಂದರೆ ಹಿಂಗೆ ಹ್ಯಾಂಗಿಂಗ್ ಫ್ಲವರ್ಸ್ ಥರದ್ದಿರುತ್ತೆ. ಮತ್ತೀಗ ಇನ್ನೊಂದು ಟೇಕ್ ತೊಗೊಳಕತ್ತೀವಿ ಗೈಸಿಗೆ. ಎಲ್ಲ ಆದ್ಮೇಲೆ ಒಂದು ರೌಂಡು ಅವು ಎಲ್ಲ ಟೇಕ್ ಆದಮೇಲೆ ಇನ್ನೊಂದು ತೊಗೊಂಡ್ವಿ. ಇದು ಸ್ವಲ್ಪ ದೊಡ್ಡದು ಲಾರ್ಜ್ ಇರೋದು. ಈಗ ನಾವು ಮಿಷಿನ್ ಮಾಡ್ತಿರೋದು ಕಂಟಿನ್ಯೂ ಬಂದುಬಿಡುತ್ತೆ. ಅಕಸ್ಮಾತ್ ನಿಮಗೆ ಒಂದೇ ಪ್ರೆಸ್ ಒಂದೇ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಅಗಲ ತಳ್ಳಗೆ ಬೇಕಂದ್ರೆ 3 ಸಲ ಹೊತ್ತು ಬಿಟ್ರೆ ಕಂಪ್ಲೀಟ್ ಆಗ್ಬಿಡ್ತೈತಿ. ಅದೊಂದು ಮಾಡಾಕತ್ತಾರೆ ಈಗ 3 ಸಲ ಹಿಂಗೆ ಒಳಿಸಿ 3 ಸಲ ಮಾಡಿದ್ರೆ ಪೇಪರ್ ಗೀಪರ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಇದೇನು ಪ್ರೈಸ್ ಗೀಸ್ ಇದ್ರೇನು ರಿಲೇಟೆಡ್ ಇರುತ್ತೆ ಎಲ್ಲ ನಮ್ಮದು ಬ್ಲಾಗ್ ಅಕೌಂಟಾಗಿ ಬರುತ್ತೆ. ಎಲ್ಲ ನೋಡ್ರಿ, ತೊಗೋರಿ, ನಿಮಗೂ ಚಲೋ ಆಗುತ್ತೆ. ಯಾಕೆಂದರೆ ಲಟಸ ಬದಲು ಇದು ಅಂದರೆ ಡಿಫ್ರೆನ್ಸ್ ಆಗುತ್ತೆ. ನಾನು ಇಲ್ಲ ಅನ್ನಕತ್ತಿಲ್ಲ. ಬಡಿಯೋದಕ್ಕೂ ಹಿಂಗೆ ಪ್ರೆಸ್ ಮಾಡೋದಕ್ಕೂ ಲಟಸೋದಕ್ಕೂ ಡಿಫ್ರೆನ್ಸ್ ಆಗುತ್ತೆ. ಅಂದರೆ ಕೆಲಸ ಜಲ್ದಿ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಅಷ್ಟೇ. ಆದರೆ ವರ್ತ್ ಐತೆ ಗೇಸಿ. ಅಮೌಂಟ್ ಏನೈತಿ ಇದ್ರದ್ದೆಲ್ಲ ವಿಡಿಯೋದಾಗ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದರೆ ಇನ್ನೂ ನನಗೆ ಆಟನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಯಾಕಂದ್ರೆ ವೀಡಿಯೋ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಆಟ ಇದು ಮಾಡೋದು ನಾನೇ. ಅದಕ್ಕೆ ಈಗ ರೊಟ್ಟಿ ಈ ರೊಟ್ಟಿ ಈಗ ಮಾಡ್ತಾರಲ್ಲ ಇದೊಂಥರ ಪರ್ಫೆಕ್ಟ್ ಬರುತ್ತೆ. ಈಗ ಇನ್ನೊಂದು 2-3 ಟೇಕ್ ತೊಗೊಂಡ್ವಿ. ಮತ್ತು ಇನ್ನೊಂದು 2-3 ಟೇಕ್ ತೊಗೊಂಡ್ರಾಗ ಅವಾಗ ನಾವು ಪರ್ಫೆಕ್ಟ್ ಬಂತು. ಹೋಳ್ಗಿನೂ ಮಾಡ್ಬೋದು. ಮತ್ತು ಇದ್ರಾಗ ಏನಂದರೆ ಇಷ್ಟು ದೊಡ್ಡದ್ರಾಗ ಒಂದೇ ಈಗ ಪೂರಿ ಗಿರಿ ಮಾಡ್ಬೇಕಂದ್ರೆ ಒಂದೇ ಪ್ರೆಸ್ ಒಳಗೆ 5-4 ಪೂರಿ ಆರಾಮ್ ಈಸಿಲಿ ಆಗ್ಬಿಡುತ್ತೆ ಅಂತ ಹೇಳ್ಯಾರ. ಅಂದರೆ ಡಿಪೆಂಡ್ ಅಪಾನ್ ನಿಮ್ಮ ಪೂರಿ ಸೈಜ್. ಅಂದ್ರೆ ನೀವು ಸ್ವಲ್ಪ ದೊಡ್ಡವು ಅಂತಂದರೆ 3 ಆಗ್ಬೋದು, ಇದಾಗ್ಬೋದು ದೊಡ್ಡದು. ಈಗ ಮುಂದೆ ಇಟ್ಟಿರಲ್ರಿ ಇದು ಇನ್ನೊಂದು ಸಣ್ಣದು, ಇದು ದೊಡ್ಡದು ಈಗ ಮಾಡಕತ್ತಿರೋದು. ಅದಕ್ಕೆ ಪಟ್ ಇದು ಮಾಡಿ ತಗೋರಿ ಅಂತ ಹೇಳ್ತೀನಿ. ಇದ್ರೇನು ಅನಾಹುತ ಇನ್ಫಾರ್ಮೇಷನ್ ಏನೈತಿ ಇದೆಲ್ಲ ಆ ವಿಡಿಯೋದಾಗ ನಮ್ಮ ಇದ್ರಾಗ ಕೊಡ್ತೀವಿ. ಬ್ಲಾಗ್ ವಿತ್ ವರುಣ್ ಕಿರಣ್ ಅಂತ ಅಕೌಂಟ್ ಐತಲ್ರಿ, ಅದ್ರಾಗ ಹಾಕಿಬಿಡ್ತೀವಿ. ಪಟ್ ತೊಗೊಂಡು ಪಟ್ ಮಾಡ್ರಿ. ಇನ್ನೂ ಭಾಳ ಇದಾವ್ರಿ. ಇನ್ನೂ ಇಕ್ವಿಪ್ಮೆಂಟ್ಸು ಕಲೆಕ್ಷನ್ಸ್ ಇರಲಿ ಎಲ್ಲ ಇವ್ರದ್ದೇ ಒಂದು ಬ್ರ್ಯಾಂಡಿಂಗ್ ಇರುತ್ತೆ. ಏನಿದ್ರು ಆನ್ಲೈನ್ ಥ್ರೂನೇ ನಡೀತೈತ್ರಿ. ನಿಮ್ಗೆ ಏನಾರಿದ್ರು ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿರಿ, ತೊಗೋರಿ. ಎಲ್ಲ ದಬಾಯಿಸಿ ತೊಗೊಂಡಾದ್ಮೇಲೆ ಇದು ಮಾಡಿರಿ. ಲೆಟ್ಸ್ ಗೋ. ಕಂಡ್ಯಾಗ ಹೆಂಗಂದ್ರೆ ಕಂಟೆಂಟ್ ಮಾಡೋಕ್ಕಾಗಲ್ಲ ಅಂತಲ್ಲ, ಇದು ಉದಾಹರಣೆ. ಬಂದ್ಕೊಳ್ಳೋಣ ಗೈಸ್. ಸೀದಾ ಆದಮೇಲೆ ಸೀದಾ ಬಂದಿರೋದು ಇಲ್ಲಿ ಚಿಕನಿಂದ ಒಂದಿತ್ತು ಗೈಸ್. ಅದು ಮಾಡಿದ್ವಿ. ಅದು ಮಾಡಿ ಸೀದಾ ನಮ್ಮ ಮಮ್ಮಿನ ಕರ್ಕೊಂಡು ಸೀದಾ ಬಂದ್ವಿ ಗೈಸ್. ಮನ್ಯಾಗ ನಮ್ಮ ಅಜ್ಜಿ ಏನೂ ಇಲ್ಲ ಅಂತಂದ್ರು. ಅದಕ್ಕೆ ಮತ್ತೆ ನಾವು ಇದು ತೊಗೊಂಬಂದ್ವಿ, ಏನಾರ ಶಾಂಬಾಗ್ದಾಗ ಟಿಫಿನು ಪ್ಲಸ್ ಇದು ತೊಗೊಂಬಂದ್ವಿ. ಏನೈತಂದ್ವಿ ಅಂದರೆ ಬಿಸಿ ಆದಂಥ ಶಾಂಬಾಗ್ ಇಡ್ಲಿ ಗೈಸ್. ಅನಾಹುತ ಕ್ರೇಜಿ ಇಡ್ಲಿ. ಮತ್ತು ನಮ್ಮದು ಮೇನ್ ಆದಂಥ ರೈಸು, ಒಂದು ಫ್ರೈಡ್ ರೈಸು, ಒಂದು ಮಶ್ರೂಮ್ ಫ್ರೈಡ್ ರೈಸು, 2 ಫ್ರೈಡ್ ಆಗಿ 5 ಫ್ರೈಡ್ ಆಗೈತಿ. 2 ಫ್ರೈಡ್ ರೈಸ್ ಅನಾಹುತ ಈಗ ಫುಲ್ ಅನಾಹುತ ಬ್ಯಾಟಿಂಗ್ ಮಾಡ್ಬೇಕು ರೀ. 2 ಪ್ಲೇಟ್ ಇಡ್ಲಿ ತಂದೀವಿ. ತಿಂದು ತೋರಿಸ್ಬಾರ್ದಂತೆ. ಸಾರಿ ಸರ್ ಕಂಟೆಂಟ್ ಎಲ್ಲ ಮಾಡೋಕ್ಕಂತ ಅಂತ ಮಾಡ್ಬೇಕು. ಎಸ್ ಈಗ ಪಂಕಮ್ಮನು ಫುಲ್ ಅನಾಹುತ ಇವತ್ತು ಕ್ರೇಜಿ ಬ್ಯಾಟಿಂಗ್ ಕ್ರೇಜಿ ಬ್ಯಾಟಿಂಗ್ ಅಂದಿರೋದು ಬ್ಯಾಟಿಂಗ್ ಮಾಡ್ಕೊಂತ. ಎಸ್ ಈಗ ಉಣ್ಣನ್ರಿ. ಊಟ ಆದಮೇಲೆ ಓಕೆ